ಕರ್ನಾಟಕದ ಸಮಸ್ತ ಜನತೆಗೆ ನಾಡ ಹಬ್ಬ ದಸರಾದ ಹಾರ್ದಿಕ ಶುಭಾಶಯಗಳು. ದಸರಾ ಹಬ್ಬವು ಕನ್ನಡಿಗರ ಪಾಲಿಗೆ ವಿಶಿಷ್ಟವಾದ ಹಬ್ಬವಾಗಿದೆ. ಕರ್ನಾಟಕದ ಪಾರಂಪರಿಕ ಹಾಗೂ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಎತ್ತಿ ಹಿಡಿಯುವ ಅನನ್ಯ ಉತ್ಸವವಾಗಿದೆ. ವಿಜಯನಗರದ ಅರಸರ ಕಾಲದಲ್ಲಿ ಆರಂಭವಾದ ದಸರಾ ಉತ್ಸವ ಸಂಗೀತ, ಜಾನಪದ, ಲಲಿತ ಕಲೆಗಳ ಪ್ರದರ್ಶನಕ್ಕೆ ರಂಗಸ್ಥಳವಾಗಿಯೂ, ಶೌರ್ಯ ಪರಾಕ್ರಮದ ಸಾಹಸ ಕ್ರೀಡೆಗಳ ಅನಾವರಣಕ್ಕೆ ವೇದಿಕೆಯಾಗಿಯೂ ಮೇರು ಉತ್ಸವವಾಗಿ ಬೆಳೆದು ಬಂದಿದೆ. ಪ್ರಸ್ತುತ ಮೈಸೂರು ದಸರಾ ಉತ್ಸವ ಹಾಗೂ ಜಂಬೂ ಸವಾರಿಗಳು ಜಗದ್ವಿಖ್ಯಾತವಾಗಿವೆ. ತಮ್ಮ ಪಾರಂಪರಿಕ ಮಹತ್ವ, ಅಮೋಘ ವೈಭವ, ಅಪೂರ್ವ ಕಲಾವಂತಿಕೆಯ ಮೂಲಕ ವಿಶ್ವದ ಕಣ್ಮನ ಸೆಳೆದಿವೆ. ದಸರಾ ಹಬ್ಬವು ಪ್ರಕೃತಿಯಲ್ಲಿರುವ ಸ್ತ್ರೀ ತತ್ವವನ್ನು ಅದರ ಸಕಲ ರೂಪಗಳಲ್ಲಿ ಗೌರವಿಸುವ, ಆರಾಧಿಸುವ ಹಬ್ಬವಾಗಿದೆ. ಜಗತ್ತನ್ನು ಕಾಯುವ, ಪೊರೆಯುವ, ರಕ್ಷಿಸುವ ತಾಯಿಯ ಗುಣವನ್ನು ಇಂದು ಸಮಾಜ ತನ್ನಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ತಾಯಿ ಎಂದಿಗೂ ತನ್ನ ಮಕ್ಕಳಲ್ಲಿ ಭೇದ ಎಣಿಸುವುದಿಲ್ಲ, ಕೆಡುಕಿನಿಂದ ಕಾಪಾಡುವಲ್ಲಿ ವಿಮುಖರಾಗುವುದಿಲ್ಲ. ದಸರಾ ಹಬ್ಬದ ಆಚರಣೆಯು ಇದಕ್ಕೆ ಹೊರತಲ್ಲ. ದಸರೆಯು ಯಾವುದೇ ಒಂದು ವರ್ಗ, ಧರ್ಮ, ವರ್ಣಕ್ಕೆ ಮಾತ್ರವೇ ಸೀಮಿತವಾಗದೆ ಸಮಸ್ತ ಕನ್ನಡಿಗರು ಒಗ್ಗೂಡಿ ಆಚರಿಸುವ ನಾಡ ಹಬ್ಬವಾಗಿದೆ. ಭಾವೈಕ್ಯತೆಯ ಸಂಕೇತವಾಗಿ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನು ಹೊರುವುದಕ್ಕೂ ಮುನ್ನ ಗಜಪಡೆಯು ಹಜರತ್ ಇಮಾಮ್ ಶಾವಲಿ ದರ್ಗಕ್ಕೆ ತೆರಳಿ ನಮಿಸುತ್ತದೆ. ಆ ಅಂಶವೊಂದೇ ಸಾಕು ದಸರೆಯ ಸಾಮರಸ್ಯತೆಯನ್ನು ವಿವರಿಸಲು. ಕರ್ನಾಟಕವು ಭವ್ಯವಾದ ಇತಿಹಾಸ, ಪರಂಪರೆಯನ್ನು ಹೊಂದಿದ್ದು ಜಗತ್ತಿನಲ್ಲಿಯೇ ವಿಶಿಷ್ಟವೆನಿಸುವ ಭೌಗೋಳಿಕ, ಸಾಂಸ್ಕೃತಿಕ